ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜ್ಯ ಕಾಂಗ್ರೆಸ್ ರಾಜಕಾರಣ ಈಗ ಅದು ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಏನಾಗ್ತಾ ಇದೆ? ಅಧಿಕಾರ ಹಂಚಿಕೆಯ ಸೂತ್ರ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಆಗ್ತಾ ಇದೆಯಾ? ನವೆಂಬರ್ ಕ್ರಾಂತಿ ಆಯ್ತಾ, ಮುಗಿತಾ? ಯಾವುದನ್ನು ನಿಖರವಾಗಿ ಹೇಳಲಾಗದ ಸ್ಥಿತಿ ಈಗ ಇದೆ. ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಗುಪ್ತಗಾಮಿನಿಯಾಗಿದೆ. ನೋಟಕ್ಕೆ ಏನೂ ನಡೀತಾ ಇದ್ದ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳು, ಡಿಸಿ, ಉಪಮುಖ್ಯಮಂತ್ರಿಗಳು ಜೊತೆಯಾಗಿ ಕೂತ್ಕೋತಾರೆ, ಊಟ ಮಾಡ್ತಾರೆ, ನಗುತ್ತಾರೆ. ಹಾಗಿದ್ರೆ ಈ ಮೇಲೆ ನೋಡಿದ ಸ್ಥಿತಿ ಇದೆಯಾ? ರಾಜಕಾರಣ ಯಾವತ್ತೂ ಆಗಿರಲ್ಲ. ರಾಜಕಾರಣ ಮೇಲೆ ನೋಡಿದಂತೆ ಒಳಗಿರಲ್ಲ. ಹಾಗೇನೆ ರಾಜಕಾರಣದಲ್ಲಿ ಕಾಯಂ ಸ್ನೇಹಿತರಾಗ್ಲಿ, ಕಾಯಂ ವೈರಿಗಳಾಗ್ಲಿ ಇರಲ್ಲ. ಅವರೆಲ್ಲ ಒಂದು ರೀತಿಯ ಪಾತ್ರಧಾರಿಗಳು. ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ ಪಾತ್ರ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ರಾಮನ ಪಾತ್ರ ಮಾಡಿದರೆ ಇನ್ನೊಂದು ಸಂದರ್ಭದಲ್ಲಿ ರಾವಣನ ಪಾತ್ರ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಕೃಷ್ಣನ ಪಾತ್ರ ಮಾಡಿದರೆ ಇನ್ನೊಂದು ಸಂದರ್ಭದಲ್ಲಿ ದುರ್ಯೋಧನ ಪಾತ್ರ ಮಾಡ್ತಾರೆ. ಅದೇ ರಾಜಕಾರಣ. ಸೊ ಈಗ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕೈ ಬಿಟ್ರ? ನಾವು ಯಾವ ರಾಜಕಾರಣಿಯೂ ಬಿಡಲ್ಲ. ವಿಲ್ ಪ್ಲೇ ಅಂತ ಆ ಆಟ ಕಾಣ್ತಾ ಇದೆ. ಒಂದ್ ಕಡೆ ತಂತ್ರ, ಇನ್ನೊಂದು ಕಡೆ ಪ್ರತಿತಂತ್ರ. ತಂತ್ರ ಮಾಡ್ತಾ ಇರುವವರು ಯಾರು? ಪ್ರತಿತಂತ್ರ ಮಾಡ್ತಾ ಇರುವವರು. ಇದೇ ಕರ್ನಾಟಕದ ಇವತ್ತಿನ ರಾಜಕಾರಣ. ಅದರ ಜೊತೆಗೆ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡುವ ಯತ್ನ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವುದು ಒಂಥರ ಸಂಪ್ರದಾಯದಂತೆ ಆಗಿದೆ. ಅವರು ಹೈಕಮಾಂಡ್ ಅನ್ನ ನೋಡ್ತಾರೆ, ಚರ್ಚೆ ಮಾಡ್ತಾರೆ. ಆದ್ರೆ ನಾನು ನಿನ್ನೆ ಕೂಡ ಹೇಳಿದ್ದೆ, ಹೇಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಡಿಫೆನ್ಸ್ ಪ್ಲೇಯರ್ ಹಾಗೆ ಕಾಣ್ತಾನೆ. ಅವ್ರಿಗೆ ನೀವು ರಾಹುಲ್ ದ್ರಾವಿಡ್ ಅನ್ನಿ, ಸಚಿನ್ ತೆಂಡೂಲ್ಕರ್ ಅನ್ನಿ, ಹಿಂದೆ ಹೋಗಿದ್ರೆ ಸುನಿಲ್ ಗವಾಸ್ಕರ್ ಅನ್ನಿ, ಆ ರೀತಿ ಎಸ್ ಅವರಿಗೆ ಯಾವಾಗ ಫ್ರಂಟ್ ಫುಟಿಗೆ ಹೋಗಿ ಆಡಬೇಕು, ಯಾವಾಗ ಬ್ಯಾಕ್ ಫುಟಿಗೆ ಹೋಗ್ಬೇಕು. ಆದ್ರೆ ಅವ್ರು 4 ಹೊಡೆಯಲ್ಲ, 6 ಹೊಡೆಯಲ್ಲ, ಹೊಡಿತಾನೆ ಇಲ್ಲ ಅವರು. ಆದ್ರಿಂದ ಈ ಡಿಫೆನ್ಸಿವ್ ಆಟಗಾರರಿದಾರಲ್ಲ, ಅವರನ್ನ ನೀವು ಔಟ್ ಮಾಡೋದು ಕಷ್ಟ. ಅದೇನೆ 6-4 ಎತ್ಬಿಟ್ಟು ಅವ್ರನ್ನ ಔಟ್ ಮಾಡ್ಬೋದು. ಈ ಎತ್ತುವವರು ಇದಾರಲ್ಲ, ಯೂಶಲಿ ಸ್ಪಿನ್ ಬಾಲಿಗೂ ಬಿದ್ದೋಗ್ಬಿಡ್ತಾರೆ. ಸೊ ಫಾಸ್ಟ್ ಬಾಲಿಗೂ ಬಿದ್ದ್ಬಿಡ್ತಾರೆ. ಈ ಎತ್ತುವುದಿದೆಯಲ್ಲ, ಅದು ಒಂಥರ ನೀವು T20 ಇದೆಯಲ್ಲ, 2020 ಮ್ಯಾಚ್ ನಲ್ಲಿ ನಡೆಯುತ್ತೆ. ಆದ್ರೆ ರಾಜಕಾರಣ 2020 ಮ್ಯಾಚ್ ಅಲ್ಲ, ಇದು ಟೆಸ್ಟ್ ಮ್ಯಾಚ್. ಆದ್ರೆ 5 ದಿನದ ಟೆಸ್ಟ್ ಮ್ಯಾಚ್ ಅಲ್ಲ ಇದು. ಈ ಟೆಸ್ಟ್ ಮ್ಯಾಚ್ ಎಷ್ಟು ದಿನದ್ದು ಅಂತ ಹೇಳಕ್ಕಾಗಲ್ಲ. ಸೊ ಸಿದ್ದರಾಮಯ್ಯನವರು ಒಂದ್ ಕಡೆ ಫಾಸ್ಟ್ ಬೌಲಿಂಗ್ ಮಾಡ್ತಿದ್ದಾರೆ, ಒಂದ್ ಕಡೆ ಸ್ಪಿನ್ ಬೌಲಿಂಗ್ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಡಿಫೆನ್ಸಿವ್ ಆಗಿ ಆಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವವರು ಇದಾರಲ್ಲ, ಅವರ ಕಾರ್ಯಾಚರಣೆ ನೋಡೋದಕ್ಕೆ ಕಾಣುತ್ತೆ ಮೇಲ್ಗಡೆ. ಡಿ ಕೆ ಶಿವಕುಮಾರ್ ಕಾಣಲ್ಲ. ಅವ್ರ ಸುತ್ತಮುತ್ತಲಿರೋ ಒಂದು 2-3 ಜನ ಇದ್ರು ಮಾತನಾಡುವವರು, ಅವ್ರ ಬಾಯನ್ನು ಡಿ ಕೆ ಶಿವಕುಮಾರ್ ಮುಚ್ಚಿದ್ದಾರೆ. ಸೊ ಆದ್ರಿಂದ ಇಡೀ ಕಾಂಗ್ರೆಸ್ ರಾಜಕಾರಣ ಒಂದು ಕುತೂಹಲಕರ ಘಟ್ಟಕ್ಕೆ ಬಂದು ನಿಂತಿದೆ. ಈಗಿರೋದು ಒಂದು ಸರಳವಾದ ಪ್ರಶ್ನೆ: ರಾಜ್ಯ ಸಚಿವ ಸಂಪುಟದ ಪುನಾರಚನೆಯ ಅಥವಾ ಮುಖ್ಯಮಂತ್ರಿ ಬದಲಾವಣೆ? ಸೊ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಶ್ನೆ ಬಂದ್ರೆ ಸಚಿವ ಸಂಪುಟದ ಪುನಾರಚನೆಯ ಪ್ರಶ್ನೆ ಬರಲ್ಲ. ಸಚಿವ ಸಂಪುಟದ ಪುನಾರಚನೆ ನಡೆದ್ರೆ ನೋ ಕ್ವಶನ್ ಆಫ್ ಚೇಂಜ್ ಆಫ್ ಲೀಡರ್ಶಿಪ್. ಇದು ಸಿಚುವೇಶನ್. ಹಾಗೇನೆ ನಾನು ಹಿಂದೆನೂ ಕೂಡ 2 ದಿನಗಳ ಹಿಂದೆ ಕೂಡ ವಿಶ್ಲೇಷಣೆ ಮಾಡ್ತಾ ಹೇಳಿದ್ದೆ, ಬಿಹಾರ್ ಚುನಾವಣೆಯ ಫಲಿತಾಂಶ ಏನಿದೆ, ಆ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಸಿದ್ದರಾಮಯ್ಯನವರು ಗಟ್ಟಿ ಆದ್ರ ಅನ್ನೋದನ್ನು ಕೂಡ ನಾನು ಮಾತನಾಡಿದ್ದೆ. ಆದ್ರೆ ಸಿದ್ದರಾಮಯ್ಯನ ಗಟ್ಟಿ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಯತ್ನವನ್ನ ಕೈಬಿಟ್ಟಿಲ್ಲ. ನಿನ್ನೆ ಅವರು ಸುಮಾರು 45 ನಿಮಿಷಗಳ ಕಾಲ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಜೊತೆ ಮಾತನಾಡಿದ್ರು. ಅವರ ಜೊತೆಗೆ ಅವರ ಸಹೋದರ ಸುರೇಶ್ ಕೂಡ ಇದ್ರು. ಅವರು ಮಾತನಾಡಿದ್ದೇನು, ಅವ್ರ ಪ್ರಕಾರ ಮೀಡಿಯಾ ಕೇಳಿದ್ದು ಏನಿಲ್ಲ, ನಮ್ಮ ಪಾರ್ಟಿ ಆಫೀಸ್ಗಳಿಗಿಲ್ಲ, 100 ಕಡೆ ಆಫೀಸ್ ಮಾಡ್ತಾ ಇದೀವಿ, ಅದಕ್ಕೆ ಉದ್ಘಾಟನೆ ಮಾಡಕ್ ರಾಹುಲ್ ಗಾಂಧಿ ಬರ್ಬೇಕು ಅಂತ ಆಸೆ, ಇವರು ಬರ್ಬೇಕು ಅಂತ. ಅಷ್ಟೇ ಇರಕ್ ಸಾಧ್ಯ ಅಲ್ಲ. ಕೂಲಿ ಕೇಳಿರ್ತಾರೆ. ಡಿ ಕೆ ಶಿವಕುಮಾರ್ ಕೂಲಿ ಕೇಳ್ತಾರೆ, ನಾನು ಪಕ್ಷವನ್ನ ಸಂಘಟನೆ ಮಾಡಿದ್ದೇನೆ. ಅದನ್ನ ನಿನ್ನೆ ಮತ್ತು ಇವತ್ತು ಮಾತನಾಡುವಾಗ ಇಂಡೈರೆಕ್ಟ್ಲಿ ಹಿ ಟೋಲ್ಡ್ ದಟ್, ನಾನು ಪಕ್ಷವನ್ನ ಸಂಘಟನೆ ಮಾಡಿದವನು,
ನಾನು ಹಿಂದೂ ಮಾಡಿದ್ದೇನೆ, ಈಗಲೂ ಮಾಡ್ತೇನೆ, ಮುಂದೆ ಮಾಡ್ತೇನೆ. ಅದ್ರ ಜೊತೆಗೆ ಅವರು ಅವಾಗ ಸ್ಪಷ್ಟಪಡಿಸೋದು, ನಾನು ಪಕ್ಷ ದ್ರೋಹ ಮಾಡಲ್ಲ, ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಲ್ಲ, ಬ್ಲ್ಯಾಕ್ ಮೇಲ್ ಮಾಡಲ್ಲ. ಈ ಮಾತು ಬಹಳ ಅರ್ಥಪೂರ್ಣವಾದ್ದು. ಇದ್ರ ಹಿಂದೆ ಬೇರೆ ಬೇರೆ ಟೋನ್ಗಳಿವೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಬೇರೆಯವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ? ನಾನು ಮಾಡಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರಂತ ಅರ್ಥ ಅಲ್ವಾ? ಸೊ ಆ ಪ್ರಶ್ನೆಯನ್ನು ಅವರು ಮುಂದಿಡ್ತಾರೆ. ಅದರ ಜೊತೆಗೆ ಅವರು ಪಕ್ಷ ನಿಷ್ಠೆಯನ್ನ ವ್ಯಕ್ತಪಡಿಸುವ ಮೂಲಕ ಇಡೀ ಬೆಳವಣಿಗೆಯ ಜವಾಬ್ದಾರಿಯನ್ನ ಕಾಂಗ್ರೆಸ್ ವರಿಷ್ಠರ ತಲೆ ಮೇಲೆ ಹಾಕಿದ್ದಾರೆ. ಕಾಂಗ್ರೆಸ್ ವರಿಷ್ಠರ ತಲೆ ಮೇಲೆ, ನೋಡಿ ನಾನು ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೊಡಿ, ನಿಮ್ಮ ಜವಾಬ್ದಾರಿ. ಅದರ ಜೊತೆಗೆ ನಾನು ಪಕ್ಷನಿಷ್ಠ, ಪಕ್ಷವನ್ನು ಕಟ್ಟಿದ್ದೇನೆ, ನನಗ ಆ ನಿಷ್ಠೆ ಇದೆ, ನನಗೆ ಕೊಡಿ. ಸೊ ಆದ್ರಿಂದ ಅವರ ಈ ಮೂವ್ ಏನಿದೆ, ಈ ಡಿಫೆನ್ಸಿವ್ ಬ್ಯಾಟಿಂಗ್ ಏನಿದೆ, ಇದು ಹೈಕಮಾಂಡ್ ಅನ್ನ ಸೀರಿಯಸ್ ಆದ ಒಂದು ಡೈಲಮಾಕ್ಕೆ ತಳ್ಳುತ್ತೆ. ಅವರಿಗೆ ಹೇಗೆ ಅಂದ್ರೆ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಯನ್ನು ತಳ್ಳಿ ಹಾಕೋದಕ್ಕೂ ಆಗಲ್ಲ. ಆ ಬೇಡಿಕೆಯನ್ನ ಈಗ ಈಡೇರಿಸುವ ಸ್ಥಿತಿ ಕೂಡ ಇಲ್ಲ. ಈಡೇರಿಸುವ ಸ್ಥಿತಿ ಯಾಕಿಲ್ಲ ಅಂದ್ರೆ, ಇಡೀ ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ ಇವತ್ತು, ಅದು ಈಗ ನಿಂತಿರುವುದು ಅಹಿಂದ ರಾಜಕಾರಣದ ಮೇಲೆ. ಕಾಂಗ್ರೆಸ್ ಮತ್ತೆ ಬರಬೇಕು ಅಂದ್ರೆ ಅವರು ಈ ಅಹಿಂದ ರಾಜಕಾರಣವನ್ನೇ ಮಾಡಬೇಕು. ಈಗ ಅದು ಬಿಹಾರ್ ಚುನಾವಣೆ ತೋರಿಸ್ಕೊಟ್ಟಿದೆ, ಈ ಹಿಂದುಳಿದ ವರ್ಗಗಳ ರಾಜಕಾರಣವನ್ನ ನಿತೀಶ್ ಕುಮಾರ್ ಹೇಗೆ ಡಿಫ್ರೆಂಟ್ ಆಗಿ ಮಾಡಿದ್ರು ಅಂತ, ಮಾಡ್ಬಿಟ್ಟು ಜೈ ಬೈರಿ ಬರೆಸಿದ್ರು ಅಂತ. ಸೊ ಹಾಗೆ ಕರ್ನಾಟಕದಲ್ಲೂ ಕೂಡ ಈ ಹಿಂದುಳಿದ ವರ್ಗಗಳ ರಾಜಕಾರಣವನ್ನ ನೀವು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಅದು ಒಂಥರ ಹೇಗೆ ಗೊತ್ತಾ, ಸುಪ್ತವಾಗಿರುವ ರಾಜಕೀಯ ಶಕ್ತಿ ಅಂತ, ಅದ್ ಮೇಲ್ಗಡೆ ಕಾಣಲ್ಲ. ಯಾಕೆಂದ್ರೆ ಈ ಬಹುತೇಕ ಈ ಹಿಂದುಳಿದ ವರ್ಗದ ಸಮುದಾಯದವ್ರು ಯಾರಿದ್ದಾರೆ, ಅವ್ರು ಫೇಸ್ಬುಕ್ನಲ್ಲೋ ವಾಟ್ಸಪ್ ಯೂನಿವರ್ಸಿಟಿಲೋ ಬಂದು ಕೂಗಾಡಲ್ಲ, ಅವ್ರು ಮೌನ ಮಾಡಿರ್ತಾರೆ. ಹಾಗೆ ನೋಡಿದ್ರೆ ಈ ರೀತಿ ಕೂಗಾಡುವವರು ಮಾಡೋರು ಮೇಲ್ಜಾತಿಗಳೇ. ಅವರು ಈ ಬಹುತೇಕ ನೋಡಿ, ನೀವು ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಇದನ್ನೆಲ್ಲ ಹಿಡಿದಿಟ್ಟುಕೊಂಡವರು ಸಮಾಜದ ಮೇಲ್ವರ್ಗದ ಮೇಲ್ಜಾತಿಯ ಜನ. ಅವರೊಂದು ವಾತಾವರಣವನ್ನು ಸೃಷ್ಟಿಸೋಕೆ ಟ್ರೈ ಮಾಡ್ತಾರೆ. ನೀವು ಈ ಫೇಸ್ಬುಕ್ ನೋಡ್ಬಿಟ್ರೆ ನೀವು ಅವ್ರು ಮಾತನಾಡೋದು ಎಲ್ಲ ಅವರೇ, ಎಲ್ಲ ಮೇಲ್ಜಾತಿ. ಅವ್ರು ನೀವು ಸರ್ ನೇಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಕುತ್ಕೊಂಡು ಕೌಂಟ್ ಮಾಡ್ತಾ ಹೋಗಿ ಯಾರು ಅಂತ. ಸೊ ಅವರು ಎಲ್ಲಿವರೆಗೆ ಹೋಗ್ತಾರೆ ಅಂದ್ರೆ, ಅವ್ರಿಗೆ ಒಂದು ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವ್ರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಪರವಾಗಿರೋದನ್ನ ಈ ಮೇಲ್ಜಾತಿಗಳಿಗೆ ಸಹಿಸಕ್ಕಾಗಲ್ಲ. ಆದ್ರಿಂದ ಹಾಗೆ ಹೀಗೆ ಅಂತ ಇವತ್ತು ನೋಡ್ತಾ ಇದ್ದೆ, ಸಿದ್ದರಾಮುಲ್ಲಾ ಖಾನ್ ಹಾಗೆ ಹೀಗೆ, ಅವ್ರ ಫ್ರಸ್ಟ್ರೇಷನ್ ಅದು. ಆ ಫ್ರಸ್ಟ್ರೇಷನ್ ಇದೆ, ಆ ಫ್ರಸ್ಟ್ರೇಷನ್ ಇವನ್ ಬಿಜೆಪಿಯಲ್ಲೂ ಇದೆ. ಆ ಫ್ರಸ್ಟ್ರೇಷನ್ ಹೇಗೆ ಆಗ್ತಾ ಇದೆ ಅಂತಂದ್ರೆ ನೋಡಿ, ನೀವು ಕಳೆದ ಕೆಲವು ತಿಂಗಳುಗಳಿಂದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹಾಗೆ ಬಿಡುತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಹೇಳ್ತಾ ಬರ್ತಿದ್ರು. ಯಾಕೆಂದ್ರೆ ಅವರಿಗೆಲ್ಲ ಬೇಕಾಗಿದ್ದು ಏನಾಗಿತ್ತು ಅಂದ್ರೆ, ಕಾಂಗ್ರೆಸ್ ಒಳಗಡೆ ಒಂದು ವಿಪ್ಲವ ಉಂಟಾಗಬೇಕು ಅಂತ. ಆ ವಿಪ್ಲವ ಉಂಟಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಗ್ಯಾಂಗ್ನವರು ಹೊರಗೆ ಬಂದು ಸರ್ಕಾರ ಬೀಳಬೇಕು. ಸರ್ಕಾರ ಬಿದ್ರೆ ತಮಗ್ ಬೇಕಾದಂತ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಮಧ್ಯಂತರ ಚುನಾವಣೆ ನಡೀಲಿ ಏನಾಗ್ಲಿ ನಾವು ಗೆಲ್ಬಹುದು. ಇದು ಬಿಜೆಪಿಯ ಪ್ಲಾನ್. ಆದ್ರೆ ಈಗ ಅವ್ರಿಗೆ ಹತಾಶರಾಗಿದ್ದಾರೆ. ಬಿಜೆಪಿಯವರು ಯಾವ ರೀತಿ ಹತಾಶರಾಗಿದ್ದಾರೆ ಅಂದ್ರೆ, ಬಿಹಾರ್ ಚುನಾವಣೆಯಲ್ಲಿ ಈ ರೀತಿ ಫಲಿತಾಂಶ ಬರಬಾರ್ದಿತ್ತು ಅಂತ ರಾಜ್ಯ ಕೆಲವು ಬಿಜೆಪಿ ನಾಯಕರಿಗೆ ಅನಿಸ್ತಾ ಇದೆ. ಇಷ್ಟು ಬರದೇ ಇದ್ರೆ ಕರ್ನಾಟಕದಲ್ಲಿ ಏನೋ ಆಗ್ತಿತ್ತು ಅಂತ. ಇದಾದ್ಮೇಲೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆಯಲ್ಲ ಈಗ, ಆ ದುರ್ಬಲವಾಗೋದು ರಾಜ್ಯ ಬಿಜೆಪಿ ನಾಯಕರಿಗೆ ಬೇಕಾಗಿಲ್ಲ. ಸೊ ಇದಕ್ಕೆ ರಾಜಕಾರಣ ಹಂಗೆ ಕಂಡ್ರಿ. ಆದ್ರಿಂದ ಈಗ ನಡೀತಿರುವ ಪ್ರಶ್ನೆ, ನನಗನ್ನಿಸುವ ಹಾಗೆ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಏನಿದೆ ಅದು ಹಿನ್ನೆಲೆಗೆ ಹೋಗಿದೆ. ಅದು ಯಾವ ಜನವರಿಲಿ ಬರೋದು ಗೊತ್ತಿಲ್ಲ ನನಗೆ. ಯಾವ ಬೇಕಾದ್ರೆ ರಾಜಕಾರಣದಲ್ಲಿ ಯಾವಾಗಲೂ ಒಂದು ಪರಿಸ್ಥಿತಿ ಬದಲಾಗುತ್ತೆ, ಎಮರ್ಜ್ ಆಗುತ್ತೆ. ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಪ್ರಶ್ನೆ ಹಿನ್ನೆಲೆಗೆ ಹೋಗಿದೆ. ಅದರಿಂದ ಯಾವಾಗ ನಾಯಕತ್ವದ ಬದಲಾವಣೆ ಪ್ರಶ್ನೆ ಹಿನ್ನೆಲೆಗೆ ಹೋಯ್ತೋ ಆಗ ಮೇಲ್ ಬಂದಿದ್ದು ಯಾವುದು ಗೊತ್ತಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಗುಂಪಿನವರು ಕಣ್ಣಿಟ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ನ ದುರ್ಬಲಗೊಳಿಸ್ಬೇಕು ಅಂತ. ಆದ್ರೆ ಹೈಕಮಾಂಡ್ ಸ್ಟಿಲ್ ಸೋನಿಯಾ ಗಾಂಧಿಯವರು, ಖರ್ಗೆಯವರು ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟು
ಸುರ್ಜೇವಾಲಾ ಅವರೆಲ್ಲ ಡಿ ಕೆ ಅವರ ಪರವಾಗಿದ್ದಾರೆ. ಆದರೆ ಅವ್ರು ಏನೂ ಮಾಡದಿರುವ ಸ್ಥಿತಿ ನಿರ್ಮಾಣ ಆಗಿದೆ ಬಿಕಾಸ್ ಆಫ್ ಬಿಹಾರ್ ಇಲೆಕ್ಷನ್ ರಿಸಲ್ಟ್ಸ್. ಆದ್ದರಿಂದ ಈಗ ಡಿ ಕೆ ಅವರ ಕನಸು ಈಡೇರೋದಿದೆಯಲ್ಲ, ಅದಂತೂ ಸುಲಭ ಅಂತ ಅನ್ಸಲ್ಲ. ಅದು ಅವರಿಗೆ ಗೊತ್ತಿದ್ದಾಗ ಕಾಣುತ್ತೆ. ಆದ್ದರಿಂದ ಅವ್ರೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಗಟ್ಟಿಯಾಗಿ ತಾವು ಹಿಡ್ಕೊಂಡಿರ್ಬೇಕು. ಹಾಗಿದ್ರೆ ದೆನ್ ಐ ಕ್ಯಾನ್ ಪ್ಲೇ. ಏನಿದ್ರು 2028ಕ್ಕಂತೂ ಸಿದ್ದರಾಮಯ್ಯನವ್ರು ಇರಲ್ಲ. ಆಗ ಅವ್ರನ್ನ ಗೌರವದಿಂದ ಇಟ್ಕೊಂಡು ಅವ್ರ ನಾಯಕತ್ವದಲ್ಲಿ ಇಟ್ಕೊಬಿಟ್ಟು ಹಿಂದ ಓಟು ತಗೊಂಡು ತಾವು ಗೆದ್ದು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಲೋಚನೆ ಕೂಡ ಡಿ ಕೆ ಅವರಿಗಿದ್ದಂತೆ ಕಾಣುತ್ತೆ. ಅದಕ್ಕೂ ಮೊದಲು ಸಾಧ್ಯ ಆಯ್ತು, ವಿಲ್ ಟ್ರೈ. ಸಿಕ್ಕಿಲ್ವಾ? ಇಲ್ಲ. ಅದಕ್ಕೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಪಕ್ಷ ಇದ್ರೆ ನಾವೆಲ್ಲ. ಇದು ಬಹಳ ಮುಖ್ಯವಾದ ಹೇಳಿಕೆ ತರ. ಅಂದ್ರೆ ಪಕ್ಷ ದುರ್ಬಲವಾಗುವ ಕೆಲಸವನ್ನು ನಾನು ಮಾಡಲ್ಲ, ಅದನ್ನ ಬೇರೆಯವ್ರು ಮಾಡ್ಬೋದು. ಆದ್ರಿಂದ ನಾನು ಪಕ್ಷ ದುರ್ಬಲವಾಗೋದು ಕೊಡಲ್ಲ. ಈ ಮಾತು ಕೂಡ ಅರ್ಥಪೂರ್ಣವಾದದ್ದು. ಅಂದ್ರೆ ಸಿದ್ದರಾಮಯ್ಯನವರು ಗುಂಪಿನವ್ರು ಏನಿದ್ದಾರೆ ಅವ್ರೇನಾದ್ರೂ ಪಕ್ಷವನ್ನ ದುರ್ಬಲಪಡಿಸುವ ಹಂತಕ್ಕೆ ಹೋದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನಾನು ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾನು. ಆ ಒಂದು ಸಂದೇಶವನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇದು ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ ಮತ್ತು ಇಡೀ ಕರ್ನಾಟಕದ ರಾಜಕಾರಣ ಎತ್ತ ಹೋಗುತ್ತೆ ಅನ್ನೋ ದಿಕ್ಸೂಚಿ ಕೂಡ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ಮನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬೆಂಬಲಿಸಿ. ನಮಸ್ಕಾರ.